ಆ ಮೂಳೆಯನ್ನು ಹುಡ್ಕೊಂಡು ಹೋಗಿ ಆನೆ ಅದನ್ನು ಸ್ಪರ್ಶ ಮಾಡುತ್ತೆ. ಸ್ಪರ್ಶ ಮಾಡಿ ಅದನ್ನು ನಾವು ಕೈಯಲ್ಲಿ ಎತ್ಕೊಳ್ತೀವಲ್ಲ, ಆ ರೀತಿ ಅದನ್ನು ಎತ್ಕೊಳ್ಳುತ್ತೆ. ಎತ್ಕೊಂಡು ಅದು ನೋಡುತ್ತೆ. ನೋಡಿದಾಗ ಅದು ಕಂಡುಹಿಡಿಯುತ್ತೆ, ಇದು ನನ್ನ ಸಂಬಂಧಿಕರ ಇದು ಮೂಳೆ ಅಂತೇಳಿ. ಬರೀ ಆ ಸ್ಪರ್ಶ ಜ್ಞಾನದಿಂದ ಅದು ತಿಳ್ಕೊಳ್ಳುತ್ತೆ. ಅದು ಕಾಡಾನೆಗಳು ಸುತ್ತ ನಿಂತ್ಕೊಂಡು ಶೋಕಾಚರಣೆಯನ್ನು ಮಾಡುತ್ತೆ. ಇದನ್ನು ಮೌನಾಚರಣೆ ಅಂತ ನಾವು ಹೇಳ್ತೀವಿ. ಯಾರೂ ಅಲ್ಲಿ ಸದ್ದು ಮಾಡಲ್ಲ, ಯಾರೂ ಏನು ಮಾಡಲ್ಲ. ಚಿಕ್ಕ ಮರಿಯಿಂದ ಹಿಡಿದು ಹಿರಿಯ ಆನೆಯವರೆಗೆ ಸುಮ್ಮನೆ ನಿಂತ್ಕೊಳ್ಳುತ್ತೆ. ಅದು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೆ. ಅದು ಅಥವಾ ಜಿಂಕೆದಾಗಿರ್ಬೋದು, ಹಂದಿದಾಗಿರ್ಬೋದು, ಎಲ್ಲ ಮೂಳೆಗಳನ್ನು ಮಿಕ್ಸ್ ಮಾಡಿ, ಬೇಕಾದ್ರೆ ಮನುಷ್ಯರದ್ದು ಮೂಳೆಯನ್ನು ಮಿಕ್ಸ್ ಮಾಡಿ ಆ ಸಂಬಂಧಿಕನದ ಚಿಕ್ಕ ಒಂದು ಚೂರನ್ನು ಅದರೊಳಗಡೆ ಇಟ್ಟರೆ ಆನೆ ಇದರೆಲ್ಲದರ ಮಧ್ಯೆ ಆ ಚಿಕ್ಕ ಚೂರನ್ನು ಮಾತ್ರ ಎತ್ಕೊಳ್ಳುತ್ತೆ. ಇದೇ ಗೊತ್ತಾಗುತ್ತೆ ರೋಬೋಟ್ಗಳು ಏನೇನು ನಾವು ಕಂಡುಹಿಡಿದಿದ್ದೀವಿ, ಏನೇನೋ ಸಾಧನೆಗಳು ಮಾಡ್ತದೆ, ಮನುಷ್ಯನ ಥರನೇ ವರ್ತನೆ ಮಾಡುತ್ತೆ, ಮನುಷ್ಯನ ಥರನೇ ಯೋಚನೆ ಮಾಡುತ್ತೆ. ಆದರೆ ಆ ರೋಬೋಟಿಕ್ ತಂತ್ರಜ್ಞಾನಕ್ಕೆ ಮೂಲ ಯಾರು ಹೇಳಿ? ಅದು ಆನೆಗಳು. ನಮಸ್ತೆ, ನಾನು ಐತಿಚಂಡ ರಮೇಶ್ ಉತ್ತಪ್ಪ. ನಿಮಗೆ ನಾನು ಆನೆಗಳ ವಿಸ್ಮಯ ಲೋಕದ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಬಾರಿ ಕೂಡ ಆನೆಯ ಒಂದು ವಿಸ್ಮಯ ಜಗತ್ತಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಕಳೆದ ಎಪಿಸೋಡಲ್ಲಿ ಕೂಡ ನಾನು ಸಾಕಷ್ಟು ಹೇಳಿದೆ, ಇಡೀ ಪ್ರಪಂಚದಲ್ಲಿ ಬುದ್ಧಿವಂತ ಪ್ರಾಣಿ ಯಾವುದು ಅಂತೇಳಿ. ಖಂಡಿತ ಮನುಷ್ಯ ಅಲ್ಲ, ಅದು ಆನೆ ಅನ್ನೋದನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ. ಕಳೆದ 2 ಎಪಿಸೋಡಲ್ಲೂ ಕೂಡ ಅದರದ ಕೆಲವು ತಂತ್ರಜ್ಞಾನವನ್ನು ತಿಳಿಸಿದ್ದೀನಿ. ಈ ಸರಿ ನಿಮಗೆ ಆನೆಗಳು ಒಂದು DNA ಪರೀಕ್ಷೆಯನ್ನು ತಾವೇ ಹೇಗೆ ಮಾಡಿಕೊಳ್ಳುತ್ತವೆ ಅನ್ನೋದ್ರ ಬಗ್ಗೆ, ಒಂದು ವಿಸ್ಮಯದ ಬಗ್ಗೆ ಹೇಳ್ತೀನಿ. ಅದೇ ರೀತಿ AC ಅಂದರೆ ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಕೂಡ ತಾವು ಹೇಗೆ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಮತ್ತು ರೋಬೋಟಿಕ್ ತಂತ್ರಜ್ಞಾನ, ಈ ಯಂತ್ರಮಾನವ ಅಂತ ಹೇಳ್ತೀವಲ್ಲ, ಆ ತಂತ್ರಜ್ಞಾನ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಮತ್ತು ನಾವು ಎಲ್ಲ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ, ನಾವೆಲ್ಲ ಇಂಜಿನಿಯರಿಂಗ್ ಪದವಿ ಮಾಡ್ತೀವಿ, ಬೇರೆ ಬೇರೆ ಇಂಜಿನಿಯರಿಂಗ್ ಸಂಬಂಧಪಟ್ಟ ವಿಷಯಗಳನ್ನು ಸ್ಟಡಿ ಮಾಡ್ತೀವಿ. ಆದರೆ ಅದೆಲ್ಲವೂ ಕೂಡ ಆನೆಗಳಲ್ಲೇ ಇದೆ, ನಮಗಿಂತ ಮುಂಚೆ ಅವು ಅಳವಡಿಸ್ಕೊಂಡಿವೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಈಗ ಮೊದಲು ನಾವು DNA ಬಗ್ಗೆ ತಿಳಿಯೋಣ. DNA ನಿಮ್ಗೆಲ್ರಿಗೂ ಕೂಡ ಗೊತ್ತು, ಒಂದು ವಿಶೇಷವಾದಂಥ ಒಂದು ತಂತ್ರಜ್ಞಾನ, ಒಂದು ವಿಜ್ಞಾನ ಅದು. ಇದನ್ನು ಸುಮಾರು 1980ರಿಂದ 90ರ ಅವಧಿಯಲ್ಲಿ ಇದರದ್ದು ಆವಿಷ್ಕಾರ ಜಗತ್ತಿಗೆ ಹೆಚ್ಚು ಆಗಿದ್ದೇನೆ. ಅಂದರೆ ಒಂದು ದಶಕದಲ್ಲಿ 1980ರವರೆಗೆ ಇದು ಅಷ್ಟೊಂದು ಪ್ರಭಾವಿ ಆಗಿರಲಿಲ್ಲ. ಸುಮಾರು 1984ರಲ್ಲಿ ಇರಬೇಕು ಅಂತ ಕಾಣುತ್ತೆ. ಅವನು ಅಲೆಕ್ಸ್ ಜೆಫ್ರೀಸ್ ಅಂತ ಒಬ್ಬ ವಿಜ್ಞಾನಿ. ಈ ವಿಜ್ಞಾನಿ ಏನು ಮಾಡ್ತಾರೆ ಅಂದರೆ, ಅವರು ಫಿಂಗರ್ ಪ್ರಿಂಟ್ ಅಂತ ನಿಮಗೆಲ್ಲ ಗೊತ್ತಲ್ಲ. ಈಗ ನಾವೆಲ್ಲ ಈ ಕ್ರಿಮಿನಾಲಜಿಯಲ್ಲಿ, ಈ ಅಪರಾಧ ಶಾಸ್ತ್ರದಲ್ಲಿ ಮತ್ತು ಪೊಲೀಸರೆಲ್ಲ ತನಿಖೆಗೆಲ್ಲ ಬಳಸ್ತಾರೆ ಫಿಂಗರ್ ಪ್ರಿಂಟ್ ತಂತ್ರಜ್ಞಾನವನ್ನು ಕಂಡುಹಿಡಿದವನು ಜೆಫ್ರೀಸು. ತುಂಬ ವೈಜ್ಞಾನಿಕವಾಗಿ ಕಂಡುಹಿಡಿದಾನೆ. ಯಾವುದೇ ಅದು ಅಪರಾಧ ಪ್ರಕರಣ ಆಗಿರ್ಬೋದು, ಅಥವಾ ಎಷ್ಟೋ ವರ್ಷದ ಹಿಂದೆ ಯಾವುದೋ ವಸ್ತುವನ್ನು ಮುಟ್ಟಿರೋದಿರ್ಬೋದು, ಅದರಲ್ಲಿ ನಮ್ಮದು ಬೆರಳಚ್ಚು ಆಗೇ ಇರುತ್ತೆ. ಆ ಬೆರಳಚ್ಚನ್ನು ಪತ್ತೆ ಹಚ್ಚಿ ಆ ವ್ಯಕ್ತಿ ಯಾರು ಅನ್ನೋದನ್ನು ಕಂಡುಹಿಡಿಯುವಂಥ ಒಂದು ಅದ್ಭುತವಾದ ತಂತ್ರಜ್ಞಾನವನ್ನು 1984ರಲ್ಲಿ ಕೊಟ್ಟಿದ್ದಾರೆ. ಅದು ಈಗ ತುಂಬ ಇಂಪ್ರೂವ್ ಆಗಿದೆ, ನಿಮಗೆಲ್ರಿಗೂ ಕೂಡ ಗೊತ್ತದು. 1984ರಲ್ಲಿ. ನಂತರ 1987, 88ರಲ್ಲಿ ಹಾಲೆಗ್ ಬರ್ಗ್ ಅನ್ನೋ ಒಬ್ಬ ಸಂಶೋಧಕ ಮತ್ತು ಅವರ ಟೀಮು ಈ DNA ಅಂದರೆ ಮೂಳೆಯಿಂದ DNAಯನ್ನು ಹೊರತೆಗೆಯುವಂಥ ಒಂದು ಅದ್ಭುತವಾದ ತಂತ್ರಜ್ಞಾನವನ್ನು ಕಂಡುಹಿಡಿದರು. ಸುಮಾರು 1986, 87ರ ಅವಧಿಯಲ್ಲಿ. ಅದು ಹೇಗೆ ಅಂದರೆ, ನಮಗೆ ಎಷ್ಟೇ ವರ್ಷ ಹಳೆಯದಾದ ಒಂದು ಮೂಳೆ ಆಗಿರ್ಬೋದು, ಚಿಕ್ಕ ಮೂಳೆ ಸಿಕ್ಕಿದ್ರೆ ಸಾಕು, ಅದನ್ನು ಚಿಕ್ಕ ಪುಡಿ ಮಾಡಿ ಅದನ್ನು ಸಾವಿರಾರು ಕಣಗಳನ್ನಾಗಿ ಮಾಡಿ ಆ ಕಣದಿಂದ ನಮ್ಮ DNA ತೆಗಿತಾರೆ. ಇದರಿಂದ ನಾವು ಎಷ್ಟು ವರ್ಷ ಹಿಂದಿನಿಂದ ಮೂಳೆ ಇದು, ಮತ್ತು ಈಗಿನ ಯಾರಾದರೂ ಆ ವ್ಯಕ್ತಿ ಇದ್ದರೆ ಅವರಿಗೂ ಇವರಿಗೂ ಸಂಬಂಧ ಇದೆಯಾ, ಸಂಬಂಧಿಕರನ್ನು ಪತ್ತೆ ಹಚ್ಚುವಂಥ ಒಂದು ಅದ್ಭುತವಾದ ತಂತ್ರಜ್ಞಾನ. ಇದು ಎಷ್ಟು ಪ್ರಭಾವ ಆಯಿತು ಅಂತ ಹೇಳಿದ್ರೆ, 1989ರಲ್ಲಿ ನಿಮಗೆ ರೊಮನೋವಾ ಕುಟುಂಬದ ಒಂದು ಹತ್ಯೆ ಪ್ರಕರಣ ಗೊತ್ತಿರ್ಬೋದು. ಅದು ರಷ್ಯಾದ ಒಂದು ರಾಜಮನೆತನದ ಕುಟುಂಬದ ಒಂದು ಅಸ್ಥಿಪಂಜರ ಸಿಕ್ಕಿದಾಗ ಆ ಸಂಬಂಧಿಕರನ್ನು ಪತ್ತೆ ಹಚ್ಚುವಂಥ ತಂತ್ರಜ್ಞಾನವನ್ನು ಮೊದಲು ಯಶಸ್ವಿಯಾಗಿರೋದು 1989ರಲ್ಲಿ. ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತು, ಯಾವುದಾದ್ರೂ ಒಂದು ವಸ್ತು ಸಿಕ್ಕಿದ್ರೂ ಸಾಕು, ನಮ್ಮ ಕೂದಲಾಗಿರ್ಬೋದು, ನಮ್ಮ ಉಗುರಾಗಿರ್ಬೋದು, ನಮ್ಮ ಚರ್ಮ ಆಗಿರ್ಬೋದು, ಅಥವಾ ಎಷ್ಟೋ ವರ್ಷದ ಹಿಂದಿನ ಮೂಳೆ ಆಗಿರ್ಬೋದು, ಅದೆಲ್ಲವನ್ನು ಇಟ್ಕೊಂಡು DNA ಪರೀಕ್ಷೆಯನ್ನು ಮಾಡಿ ಯಾರ್ದು ಅಂತೇಳಿ ತಿಳಿಸ್ತಾರೆ. ಆದರೆ ನಿಮಗೆ ನಂಬ್ತಿರೋ ಬಿಡ್ತಿರೋ, ಇವೆಲ್ಲವನ್ನು ನೂರಾರು ವರ್ಷಗಳ ಹಿಂದೆ ಆನೆಗಳು ಮಾಡ್ಕೊಂಡು ಬಂದಿವೆ. ನಮಗೆ ನೋಡಿ, ನಮಗೆ ಇದರ ಬಗ್ಗೆ ತುಂಬ ಸ್ಟಡೀಸ್ ಮಾಡಬೇಕು, ನಾವು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸ್ಟಡೀಸ್ ಮಾಡಬೇಕು, DNA ಬಗ್ಗೆ ಒಂದು ಪ್ರಯೋಗಾಲಯ ಬೇಕು, ರಾಸಾಯನಿಕಗಳು ಬೇಕು. ಅದ್ರ ಏನೂ ಇಲ್ಲದೆ ಬರೀ ಆನೆಗಳು ತಮ್ಮ ಸೊಂಡಿಲಿನಲ್ಲಿ ಅವೆಲ್ಲವನ್ನು ಇಟ್ಕೊಂಡಿವೆ.
ಆ ಸೊಂಡಿಲಿನಲ್ಲಿ ಅದಕ್ಕೆ ಪ್ರಯೋಗಾಲಯ ಇದೆ, ರಾಸಾಯನಿಕ ಇದೆ, ಎಲ್ಲವೂ ಕೂಡ ಅದರಲ್ಲಿದೆ. ಇದು ಹೇಗೆ ಮಾಡ್ತಾರೆ ಅಂದರೆ, ನೀವು ನೋಡಿ ಒಂದು ಆನೆ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಸುಮಾರು ಒಂದು 30, 40, 50 ಅಥವಾ 60 ಯಾವಾಗಾದರೂ ಹಿಂದೆ ಅವರ ಜೊತೆಯಲ್ಲಿದ್ದಂಥ ಯಾವುದಾದ್ರೂ ಒಂದು ಆನೆ ಸತ್ತಿದ್ರೆ ಸಾಕಷ್ಟು ವರ್ಷಗಳ ಹಿಂದೆ ಅದು ಹಿಂಡಿನ ನಾಯಕಿ ಆಗಿರ್ಬೋದು, ಆ ಥರ ಅದರ ಮಕ್ಕಳೇ ಆಗಿರ್ಬೋದು, ಅಥವಾ ಯಾವುದೋ ಒಂದು ಗುಂಪಿನಲ್ಲಿರುವ ಆನೆ ಸತ್ತು ಅದ್ರ ಒಂದು ಚಿಕ್ಕ ಮೂಳೆ ಸಿಕ್ಕಿದ್ರು ಸಾಕು, ಆ ಮೂಳೆಯನ್ನು ಹುಡ್ಕೊಂಡು ಹೋಗಿ ಆನೆ ಅದನ್ನು ಸ್ಪರ್ಶ ಮಾಡುತ್ತೆ. ಸ್ಪರ್ಶ ಮಾಡಿ ಅದನ್ನು ನಾವು ಕೈಯಲ್ಲಿ ಎತ್ಕೊಳ್ತೀವಲ್ಲ, ಆ ರೀತಿ ಅದನ್ನು ಎತ್ಕೊಳ್ಳುತ್ತೆ. ಎತ್ಕೊಂಡು ಅದು ನೋಡುತ್ತೆ. ನೋಡಿದಾಗ ಅದು ಕಂಡುಹಿಡಿಯುತ್ತೆ, ಇದು ನನ್ನ ಸಂಬಂಧಿಕರ ಇದು ಮೂಳೆ ಅಂತೇಳಿ ಬರೀ ಆ ಸ್ಪರ್ಶ ಜ್ಞಾನದಿಂದ ಅದು ತಿಳ್ಕೊಳ್ಳುತ್ತೆ ಅದು. 50 ವರ್ಷ ಆಗಿರ್ಬೋದು ಅಥವಾ ಜಾಸ್ತಿ ವರ್ಷನೇ ಆಗಿರ್ಬೋದು. ಪಕ್ಕಾ ಆಗಿ ಅದು ಪತ್ತೆ ಹಚ್ಚುತ್ತೆ ಅದು. ನೋಡಿ ಎಂಥದ್ದು ಇದು DNA ತಂತ್ರಜ್ಞಾನ ಅಲ್ವಾ? ನಾವು ಇಷ್ಟೆಲ್ಲ ಸ್ಟಡಿ ಮಾಡಿ, ಇಷ್ಟೆಲ್ಲ ಲ್ಯಾಬ್ ಇಟ್ಕೊಂಡು ಮಾಡುವಂಥ ಒಂದು ಪ್ರಯೋಗವನ್ನ, ಒಂದು ಮೂಳೆಯ ಚೂರಿಂದ ಅದು ಪತ್ತೆ ಹಚ್ಚುತ್ತೆ. ಇದು ನನ್ನ ಸಂಬಂಧಿಕರದು ಅಂತೇಳಿ ಪತ್ತೆ ಹಚ್ಚುತ್ತೆ. ಎಷ್ಟು ವಿಶೇಷತೆ ಅಂದರೆ, ಹೋಗ್ತಾ ಇರುವಾಗ ಯಾವುದೋ ಒಂದು ಆನೆ ನನ್ನ ಸಂಬಂಧಿಕಂದು ಒಂದು ಮೂಳೆ ಪತ್ತೆಯಾಗಿದೆ ಅಂದ ತಕ್ಷಣ ಅದನ್ನು ಎತ್ಕೊಂಡು ಅದು ನಿಂತ್ಕೊಳ್ಳುತ್ತೆ. ಒಂದು ವಿಚಿತ್ರವಾದ ರೀತಿಯಲ್ಲಿ ಕಂಪನ ಮಾಡುತ್ತೆ. ಅಲ್ಲ, ನಿಮ್ಗೆ ಕಳೆದ ಎಪಿಸೋಡಲ್ಲಿ ಹೇಳಿದೆ, ಅದು ಇನ್ಫ್ರಾಸೌಂಡ್ ಅಂತೇಳಿ ಅದು ವಿಶೇಷವಾದಂಥ ಕಂಪನವನ್ನು ಮಾಡುತ್ತೆ. ಆ ಕಂಪನ ಕೇಳಿದ ತಕ್ಷಣ, ಧ್ವನಿಯನ್ನು ಕೇಳಿದ ತಕ್ಷಣ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿರುವಂಥ ಅದರದ್ದೆಲ್ಲ ಗುಂಪಿನ ಹಿಂಡಿನ ಎಲ್ಲ ಸದಸ್ಯರು ಬರ್ತಾರೆ. ಬಂದು ಆ ಮೂಳೆಯ ಪಕ್ಕ ನಿಂತ್ಕೊಳ್ಳುತ್ತೆ. ನಾವು ಇಷ್ಟೆಲ್ಲ ಎಜುಕೇಟೆಡ್ ಆಗಿ ಓದಿ ನಾವು ಎಲ್ಲವೂ ತಿಳ್ಕೊಂಡು ಒಂದು ಶೋಕಾಚರಣೆಯನ್ನು ತುಂಬ ಮಾಡ್ತೀವಲ್ಲ, ಅದೇ ರೀತಿ ಆ ಕಾಡಾನೆಗಳು ಸುತ್ತ ನಿಂತ್ಕೊಂಡು ಶೋಕಾಚರಣೆಯನ್ನು ಮಾಡುತ್ತೆ. ಇದನ್ನು ಮೌನಾಚರಣೆ ಅಂತ ನಾವು ಹೇಳ್ತೀವಿ. ಯಾರೂ ಅಲ್ಲಿ ಸದ್ದು ಮಾಡಲ್ಲ, ಯಾರೂ ಏನು ಮಾಡಲ್ಲ. ಚಿಕ್ಕ ಮರಿಯಿಂದ ಹಿಡಿದು ಹಿರಿಯ ಆನೆಯವರೆಗೆ ಸುಮ್ಮನೆ ನಿಂತ್ಕೊಳ್ಳುತ್ತೆ. ಅದು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೆ ಅದು. ತಮ್ಮ ಹಿರಿಯ ಆನೆಗಳು, ಸತ್ತ ಆನೆಗಳಿದೆಯಲ್ಲ, ಅದಕ್ಕೆ ಶ್ರದ್ಧಾಂಜಲಿಯನ್ನು ತಲುಪಿಸುತ್ತೆ. ಇದೆಲ್ಲವನ್ನು ಸ್ಟಡಿ ಆಗಿರೋದು. ಇದ್ಯಾವುದು ನಿಮಗೆ ಮೊದಲೇ ಹೇಳಿದಾಗೆ ಕಾಗೆ ಗುಬ್ಬಕ್ಕನ ಕಥೆ ಅಲ್ಲ ಇದು. ಇದು ಸ್ಟಡಿ ಆಗಿರುವಂಥವು. ಇದಕ್ಕೆಲ್ಲ ದಾಖಲೆಗಳನ್ನು ಕೂಡ ನಿಮ್ಗೆ ಕೊಡಬಲ್ಲೆ. ಇದು ನಿಮ್ಗೆ ದಾಖಲೆ ಕೂಡ ಸಿಗುತ್ತೆ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಇದು ಕೂಡ ನಡೀತಾ ಇದೆ. ಹೇಗೆ ಪತ್ತೆ ಹಚ್ಚುತ್ತೆ ಅದು? ಇಷ್ಟೇ ಅಲ್ಲ, ಈಗ ಹೋಗ್ತಾ ಇರುವಾಗ ಒಂದು ಮೂಳೆ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಅದು ಗೊತ್ತಾಗಿದೆ ಇದಕ್ಕೆ ನನ್ನ ಸಂಬಂಧಿಕರು ಅಂತೇಳಿ. ಅದು ಬಿಸಿಲು, ಮಳೆ, ಧೂಳಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಆನೆ ಏನು ಮಾಡುತ್ತೆ ಅಂದರೆ, ಅದನ್ನು ಎತ್ಕೊಂಡು ಹೋಗಿ ಒಂದು ಸುರಕ್ಷಿತ ಪ್ರದೇಶದಲ್ಲಿ ಇಟ್ಟು ನಂತರ ಹೋಗುತ್ತೆ ಅದು. ಅಂದರೆ ಬೇರೆಯವರು ತುಳಿಬಾರ್ದಂತ ಭಾವನೆಯೋ ನನ್ಗೆ ಗೊತ್ತಿಲ್ಲ, ಅದು ಯಾವ ಅದಕ್ಕೆ ಅದು ಯಾವ ಗೌರವ ಕೊಡಬೇಕು ಅಂತಿಲ್ಲ. ಒಂದು ಮರದ ಕೆಳಗೇನೋ ಅಥವಾ ಎಲ್ಲಾದರೂ ಒಂದು ಕಡೆ ಅದನ್ನು ಇಟ್ಟು ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಅದಕ್ಕೆ ತಲೆಬುರುಡೆ ಏನಾದರೂ ಸಿಕ್ಕಿದ್ರೆ ಅದು ತುಂಬ ಭಾವುಕ ಆಗುತ್ತೆ. ಆನೆಗಳೆಲ್ಲ ಅದನ್ನೇ ಒಂದು ಆನೆ ಹಿಡ್ಕೊಳ್ಳುತ್ತೆ, ನಂತರ ಇನ್ನೊಂದಕ್ಕೆ ವರ್ಗಾವಣೆ ಮಾಡುತ್ತೆ, ಅದು ಹಿಡ್ಕೊಳ್ಳುತ್ತೆ, ಸ್ಪರ್ಶ ಮಾಡುತ್ತೆ. ತುಂಬ ವಿಶೇಷವಾದ ರೀತಿಯಲ್ಲಿ ಅದು ಈ ಸಂಬಂಧಿಕರನ್ನು ಗುರುತು ಮಾಡುತ್ತೆ. ಇಷ್ಟೇ ಅಲ್ಲ, ನೀವು ಒಂದು ಪರೀಕ್ಷೆ ಬೇಕಾದ್ರೆ ಮಾಡಿ, ಈ ಪರೀಕ್ಷೆ ಆಗಿದೆ ಕೂಡ ಬೇಕಾರೆ. ಆ ಸಂಬಂಧಿಕ ಯಾವುದಾದ್ರೂ ಒಂದು ಆನೆಯನ್ನು ಕರ್ಕೊಬಂದು ಅದರ ಇದು ಸಂಬಂಧಿಕರದ್ದು ಯಾವ್ದಾದ್ರು ಹಳೆಯ ಯಾವುದಾದ್ರೂ ಮೂಳೆ, ಸ್ವಲ್ಪ ಚಿಕ್ಕ ಮೂಳೆ ಚೂರು ಸಿಕ್ಕಿದರೆ ಇತರ ಎಲ್ಲ ಮೂಳೆಗಳನ್ನು ಅಲ್ಲಿಗೆ ಮಿಕ್ಸ್ ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ಇದು ಕುದುರೆದಾಗಿರ್ಬೋದು, ಕಾಡೆಮ್ಮೆದಾಗಿರ್ಬೋದು, ಅಥವಾ ಜಿಂಕೆದಾಗಿರ್ಬೋದು, ಹಂದಿದಾಗಿರ್ಬೋದು, ಎಲ್ಲ ಮೂಳೆಗಳನ್ನು ಮಿಕ್ಸ್ ಮಾಡಿ, ಬೇಕಾದ್ರೆ ಮನುಷ್ಯರದ್ದು ಮೂಳೆಯನ್ನು ಮಿಕ್ಸ್ ಮಾಡಿ ಆ ಸಂಬಂಧಿಕನದ ಚಿಕ್ಕ ಒಂದು ಚೂರನ್ನು ಅದರೊಳಗಡೆ ಇಟ್ಟರೆ ಆನೆ ಇದರೆಲ್ಲದರ ಮಧ್ಯೆ ಆ ಚಿಕ್ಕ ಚೂರನ್ನು ಮಾತ್ರ ಎತ್ಕೊಳ್ಳುತ್ತೆ. ಇದ್ಯಾಕೆ ಗೊತ್ತಾಗತ್ತೆ? ನಾವು ಇಷ್ಟೆಲ್ಲ DNA ಪರೀಕ್ಷೆಗೆ ನೋಡಿ, DNA ಪರೀಕ್ಷೆ ಮಾಡಬೇಕಾದ್ರೆ ಮಿನಿಮಮ್ 1 ತಿಂಗಳು ಬೇಕು ಅದ್ರ ರಿಸಲ್ಟ್ ಬರಲಿಕ್ಕೆ. ಕೆಲವು 1 ವರ್ಷ ತಗೊಳ್ಳೋದು ಇದೆ. ಒಂದು ಕ್ಷಣದಲ್ಲಿ ಆನೆ ಹೇಗೆ ಪತ್ತೆ ಹಚ್ಚುತ್ತೆ? ಇದೆಲ್ಲವೂ ಸೈಂಟಿಫಿಕ್ ಆಗಿ ರೀಸನ್ನು. ಹಾಗಾದ್ರೆ ನೀವೇ ಹೇಳಿ ನೋಡೋಣ, ಯಾರು ಬುದ್ಧಿವಂತರು? ನಾವಾ? ಆನೆಗಳಾ? ನಾವು ತೋರಿಸ್ಕೊಳ್ತೀವಿ. ನಮಗೆ ಎಲ್ಲವೂ ವೈಭವೀಕರಣ ಬೇಕು. ಆನೆಗೆ ಯಾವುದು ಬೇಕಾಗಿಲ್ಲ. ಅದೆಲ್ಲ ತಂತ್ರಜ್ಞಾನ ಆನೆಯಲ್ಲಿದೆ. ಹಾಗಾಗಿ DNAಯ ಮೊದಲ ಸೂತ್ರಧಾರರು ಮನುಷ್ಯರಲ್ಲ, ಅದು ಕಾಡಾನೆಗಳು. ಈಗಲೂ ಇದೆ. ಯಾವುದೇ ಪ್ರಾಣಿಗೆ ಇಲ್ಲದಂಥ ವಿಶೇಷವಾದ ಜ್ಞಾನ ಆನೆಗಳಿಗಿದೆ. ಇದು ಒಂದು ತುಂಬ ಖುಷಿಯಾಗಿರುವಂಥದ್ದು. ಆನೆಗಳ ಒಂದು ಅದ್ಭುತ ಪ್ರಪಂಚದ ಒಂದು ವಿಸ್ಮಯ ಅದು. ಇದು DNAಗಳ ಬಗ್ಗೆ ಆಯಿತು. ಇನ್ನು ನಮಗೆ AC ಹವಾನಿಯಂತ್ರಣದ ಬಗ್ಗೆ ಮಾತಾಡೋಣ. ನಿಮ್ಗೆ ಗೊತ್ತಿರ್ಬೋದು, ಒಂಚೂರು ನಮಗೆ ಸೆಕೆ ಆದ್ರೂ ಒಂದು 25 ಡಿಗ್ರಿ ಬಂದ ತಕ್ಷಣ ನಮ್ಗೆಲ್ರಿಗೂ ಸೆಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಸಿಗೆಯಲ್ಲಂತೂ ನಿಲ್ಲಿಕ್ಕಾಗಲ್ಲ. ನಾವು ಆಫೀಸ್ ಆಗಲಿ, ಮನೆಯಲ್ಲಾಗಲಿ, ಎಲ್ಲಿ ಹೋಗ್ಬೇಕಾದ್ರೂ ನಮ್ಗೆ AC ಇರಬೇಕು. ಕಾರಲ್ಲಿ ಹೋಗ್ಬೇಕಾದ್ರೂ ನಮ್ಗೆ AC ಬೇಕು. AC ಇಲ್ಲಾಂದರೆ ನಮ್ಗೆ ಬದುಕಲಿಕ್ಕಾಗಲ್ಲ. ಅದೇ ಕಾಡಾನೆಗಳು ಅಷ್ಟು ಸೆಕೆಯಲ್ಲಿರುತ್ತೆ, ಓಡಾಡುತ್ತೆ. ಅದು ಹೆಂಗಿರುತ್ತೆ? ಅದು ಕೂಡ AC ತಂತ್ರಜ್ಞಾನವನ್ನು ತನ್ನ ಬರ್ತಲ್ಲೇ ಅದಕ್ಕೆ ಬಂದಿದೆ. ನಿಮ್ಗೆ ಆನೆಗಳಿಗೆ ಗೊತ್ತಿರ್ಬೋದು, ಆ ಆನೆಗಳ ಮೈಯಲ್ಲಿ ಸುಕ್ಕುಗಳಿರುತ್ತೆ ಜಾಸ್ತಿ. ನಮ್ಮ ಮೈ ಥರ ಸಪೂರ ಆಗಿರಲ್ಲ, ಅದು ಆಯಿಲಿ ಆಗಿರಲ್ಲ. ಅದು ಬರೀ ಸುಕ್ಕುಗಳಿರುತ್ತೆ. ಆ ಸುಕ್ಕು ಇದೆಯಲ್ಲ, ಅದೇ AC ತಂತ್ರಜ್ಞಾನವನ್ನು ಹೊಂದಿರುವಂಥ ಒಂದು ವಿಶೇಷತೆ ಅದು. ಅದು ಹೇಗೆ ಅಂದರೆ, ಆನೆ ಯಾವುದಾದ್ರೂ ಒಂದು ಕೆರೆಯಲ್ಲೋ ಅಥವಾ ಇದರಲ್ಲೋ ಅದು ನೀರಿಗೆ ಇಳಿದು ಸ್ನಾನ ಮಾಡಿದ ನಂತರ
ಮಾಮೂಲಿ ಇರೋದಕ್ಕಿಂತ 10ರಿಂದ 20 ಪಟ್ಟು ನೀರನ್ನು ಆ ಸುಕ್ಕುಗಳಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಅದು. ಆ ಸುಕ್ಕಲ್ಲಿ ನೀರಿರುತ್ತೆ ಅದು. ಅದು ಬಿಸಿಲಿಗೆ ಹೋಗ್ಲಿ ಅಥವಾ ಎಲ್ಲಿಗೆ ಹೋಗ್ಲಿ ಆ ನೀರಿನ ಅದು ತೇವಾಂಶ ಇದೆಯಲ್ಲ, ಆ ತೇವಾಂಶ ಆನೆಯ ಬಾಡಿಯನ್ನು ತುಂಬ ಕೂಲಾಗಿಡುತ್ತೆ ಅದು. ಇದು ಎಸಿ ತಂತ್ರಜ್ಞಾನ ಅದು. ಇದು ತುಂಬ ವಿಶೇಷವಾದದ್ದು. ಮತ್ತೆ ಇನ್ನೊಂದು ನೋಡ್ಬೋದು ನೀವು ಮಡ್ ಬಾತ್ ಅಂತ ನಿಮ್ಗೆ ನೋಡಿದಿರಲ್ಲ ಆನೆದು. ಆ ಮಡ್ ಬಾತಿಂದ ಅದು ಎಲ್ಲ ರೋಗಗಳನ್ನು ದೂರ ಮಾಡ್ಕೊಳ್ಳುತ್ತೆ. ಮೈ ಮೇಲೆ ಇರುವಂಥ ಹೀಟನ್ನು ಅದು ಅದು ದೂರ ಮಾಡುತ್ತೆ. ಬೇರೆ ಬೇರೆ ಕ್ರಿಮಿಕೀಟಗಳು ಬರದಾಗೆ ನೋಡಿಕೊಳ್ಳುತ್ತೆ. ಮತ್ತು ಈ ಎಸಿ ತಂತ್ರಜ್ಞಾನದ ಅದು ಇನ್ನೊಂದು ವಿಶೇಷತೆ ಅಂದರೆ ಆನೆಗಳು ನೀವು ನೋಡಿರ್ಬೋದು ನೀವು ಈ ಆಫ್ರಿಕನ್ ಆನೆಗಳಿಗೂ ಏಷ್ಯನ್ ಆನೆಗಳಿಗೂ ವ್ಯತ್ಯಾಸ ಇದೆ. ಆಫ್ರಿಕನ್ ಆನೆಗಳಲ್ಲಿ ಈ ಸುಕ್ಕುಗಳು ಜಾಸ್ತಿ. ನಾವು ನೋಡುವಾಗ ನಮ್ಮ ಆನೆಗಳು ಸುಂದರವಾಗಿ ಕಾಣುತ್ತೆ. ಆಫ್ರಿಕ ಆನೆಗಳು ಬರೀ ಮೈಗಳಲ್ಲಿ ಅದು ಸುಕ್ಕುಗಳು, ಜಿಕ್ಕುಗಳಿರುತ್ತೆ. ಯಾಕೆಂದರೆ ಅಲ್ಲಿನ ತಾಪಮಾನವನ್ನು ಅದು ತಡ್ಕೊಳ್ಳಿಕ್ಕೆ ಆ ರೀತಿ ಅದು ಮೈ ಮೇಲೇನೆ ಅದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುತ್ತೆ. ಮತ್ತು ಇನ್ನೊಂದು ಆ ಕೂಲ್ ಯಾವ ಯಾವ ರೀತಿ ಮಾಡ್ಕೊಳ್ಳೋದು, ಬಿಸಿ ಆಯ್ತು ಅಂತ ತಿಳ್ಕೊಳ್ಳಿ, ನೀರಿನ ಅಂಶ ಕಡಿಮೆ ಆಯ್ತು ಅಂತ ತಿಳ್ಕೊಳ್ಳಿ, ತನ್ನ ರಕ್ತದ ಮೂಲಕನೇ ಆನೆ ತನ್ನ ಮೈಯನ್ನು ತಂಪಾಗಿಡುತ್ತೆ. ಇದು ಒಂದು ಅದ್ಭುತವಾದ ತಂತ್ರಜ್ಞಾನ. ಆನೆಗಳ ಮೈಯಲ್ಲಿ ಅದನ್ನು ಹಾಟ್ ಸ್ಪಾಟ್ ಅಂತ ಹೇಳ್ತೀವಿ. ಆ ಹಾಟ್ ಸ್ಪಾಟ್ ಮೂಲಕ ಅದು ತನ್ನ ರಕ್ತವನ್ನು ಅದು ತಳ್ಳುತ್ತೆ, ಅದು ಪುಷ್ ಮಾಡುತ್ತೆ. ತುಂಬ ಕೂಲ್ ಆಗಬೇಕಾದ್ರೆ ಜೋರಾಗಿ ಪುಷ್ ಮಾಡುತ್ತೆ. ಅದು ಎಲ್ಲ ಕಡೆ ರಕ್ತ ಹೋಗಿ ಆನೆಯ ಬಾಡಿಯನ್ನು ಅದು ಕೂಲ್ ಮಾಡುತ್ತೆ ಅದು. ನಿಮ್ಗೆ ಆನೆಯ ಕಿವಿಗಳ ಭಾಗದಲ್ಲಿ ನೋಡಿ, ಅದು ತುಂಬ ಸೂಕ್ಷ್ಮವಾಗಿರುತ್ತೆ. ಆನೆಯ ಕಿವಿ ಆಗಿರ್ಬೋದು, ಕಣ್ಣು ಭಾಗ ಆಗಿರ್ಬೋದು, ಅಲ್ಲಿ ಚರ್ಮ ತುಂಬ ಸೂಕ್ಷ್ಮವಾಗಿರುತ್ತೆ. ಬೇರೆ ಮೈಯಲ್ಲಿರುವಷ್ಟು ಚರ್ಮ ಇರಲ್ಲ. ಅಲ್ಲಿ ಅದು ಜಾಸ್ತಿ ಹೀಟ್ ಆದಾಗ ಏನು ಮಾಡುತ್ತೆ, ಅದು ತನ್ನ ಕಿವಿಗಳನ್ನು ಯಾಕೆ ಅಲ್ಲಾಡಿಸ್ತಾ ಇರುತ್ತೆ ಅಂತೇಳಿ, ಆ ಗಾಳಿಯ ಮೂಲಕ ಆ ಭಾಗಕ್ಕೆ ಅದು ಗಾಳಿಯನ್ನು ತಂಪನ್ನು ಅದು ಕೊಡ್ತಾ ಇರುತ್ತೆ. ಇದು ತುಂಬ ವಿಶೇಷವಾದಂಥ ಒಂದು ತಂತ್ರಜ್ಞಾನ ಅದು. ಅದು ನೋಡಿ ನಾವು ಯಾವ ಉಪಕರಣಗಳು ಬೇಕಾಗಿಲ್ಲ ಮನುಷ್ಯನ ಥರ ಅದಕ್ಕೆ. ಅದೆಲ್ಲವನ್ನೂ ತನ್ನ ಬಾಡಿಯಲ್ಲೇ ಇಟ್ಕೊಳ್ಳುತ್ತೆ ಅದು. ಮತ್ತು ಇನ್ನೊಂದು ಅದ್ಭುತವಾದ ತಂತ್ರಜ್ಞಾನ ಅಂದರೆ ರೊಬೊಟಿಕ್ ತಂತ್ರಜ್ಞಾನ. ನಾವು ಎಲ್ಲ ನೋಡಿ ಇವತ್ತು ರೋಬೋಟ್‌ಗಳು ಏನೇನು ನಾವು ಕಂಡುಹಿಡಿದಿದ್ದೀವಿ, ಏನೇನೋ ಸಾಧನೆಗಳು ಮಾಡುತ್ತದೆ. ಮನುಷ್ಯನ ಥರನೇ ವರ್ತನೆ ಮಾಡುತ್ತೆ, ಮನುಷ್ಯನ ಥರನೇ ಯೋಚನೆ ಮಾಡುತ್ತೆ. ಆದರೆ ಆ ರೋಬೋಟಿಕ್ ತಂತ್ರಜ್ಞಾನಕ್ಕೆ ಮೂಲ ಯಾರು ಹೇಳಿ? ಅದು ಆನೆಗಳು. ಆನೆಗಳಿಂದಾಗಿ ಅದನ್ನು ನೋಡಿನೇ ರೋಬೋಟಿಕ್ ತಂತ್ರಜ್ಞಾನವನ್ನು ಕಂಡುಹಿಡಿದಿರುವಂಥದ್ದು. ಈಗಲೂ ಕೂಡ ಸಂಶೋಧನೆ ನಡೀತಾ ಇದೆ. ಜಾರ್ಜಿಯಾದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋ ಸಂಸ್ಥೆಯ ವಿಜ್ಞಾನಿಗಳ ತಂಡ ಇದರ ಬಗ್ಗೆನೇ ಸಂಶೋಧನೆ ನಡೀತಾ ಇದೆ. ಆನೆಯ ಸೊಂಡಿಲಿನ ಬಗ್ಗೆ. ಆನೆಯ ಸೊಂಡಿಲಿನಲ್ಲಿರುವಂಥ ಚರ್ಮದ ಚಲನೆ ಇದೆಯಲ್ಲ, ಅದು ಅದ್ಭುತವಾದ ತಂತ್ರಜ್ಞಾನ. ಇಲ್ಲಿವರೆಗೆ ಮನುಷ್ಯನಿಗೆ ಕೂಡ ಅದನ್ನು ಮಾಡಲಿಕ್ಕಾಗಲಿಲ್ಲ. ಯಾವ ರೋಬೋಟ್ ಕೂಡ ಅಷ್ಟೊಂದು ಫಾಸ್ಟಾಗಿ, ಅಷ್ಟೊಂದು ಸೂಕ್ಷ್ಮವಾಗಿ ಮೂವ್ ಆಗುವಂಥದ್ದಾಗಿರ್ಬೋದು, ಅಥವಾ ಅದು ಕೆಲಸ ಮಾಡೋದಿದೆಯಲ್ಲ ಆನೆಯ ಸೊಂಡಿಲು, ಅದು ಎಲ್ಲೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಅದರ ರೀತಿಯಲ್ಲೇ ರೋಬೋಟ್‌ಗಳನ್ನು ಈಗ ಸಾಫ್ಟ್ ರೋಬೋಟ್‌ಗಳಂತ ಹೇಳ್ತಾರೆ ಈಗ. ಅದನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಆನೆಯ ಸೊಂಡಿಲಿನಲ್ಲಿ ಸುಮಾರು 1,00,000 ಸ್ನಾಯುಗಳಿವೆ. ಆ 1,00,000 ಸ್ನಾಯುಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂದರೆ, ಬೇರೆ ಯಾವುದೇ ಪ್ರಾಣಿಯ ಕೈ ಆಗಲಿ, ಕಾಲಾಗಲಿ, ಬೆರಳುಗಳಾಗಲಿ ಮಾಡದಂಥ ಕೆಲಸವನ್ನು ಆ ಒಂದು ಸೊಂಡಿಲು ಮಾಡುತ್ತೆ. ಇದನ್ನು ಜಾರ್ಜಿಯಾ ಸಂಶೋಧಕರು ಪತ್ತೆ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅಂದರೆ 2 ತಂತ್ರಜ್ಞಾನದ ಬಗ್ಗೆ. ಒಂದು ಟೆಲಿಸ್ಕೋಪ್ ತಂತ್ರಜ್ಞಾನದ ಬಗ್ಗೆ, ಇನ್ನೊಂದು ಅಂಬ್ರೆಲಾ ಟೆಕ್ನಾಲಜಿ. ಅಂದರೆ ನಾವು ಕೊಡೆ ಅಂತ ಹೇಳ್ತೀವಲ್ಲ, ನೀವು ಸೊಂಡಿಲನ್ನು ನೋಡ್ಬೋದು. ಆ ಸೊಂಡಿಲು ಕೊಡೆಯಂತೆ ತೆರ್ಕೊಳ್ಳುತ್ತೆ ಅದು. ಒಂದು ಚಿಕ್ಕದಾಗಿರುತ್ತೆ. ಅದು ಅಗತ್ಯ ಬಿದ್ದಾಗ ಅದು ಓಪನ್ ಆಗುತ್ತೆ ಅದು. ಮತ್ತು ಟೆಲಿಸ್ಕೋಪ್ ಥರ ಎಲ್ಲಿ ಬೇಕೋ ಅದು ಅಲ್ಲಿದು ಮೂವ್ ಆಗುತ್ತೆ. ಅದನ್ನು ಅಲ್ಲಿ ಪತ್ತೆ ಹಚ್ಚುತ್ತೆ ಅದು. ಟೆಲಿಸ್ಕೋಪ್ ನಾವು ಎಷ್ಟೋ ದೂರದಿಂದ ನೋಡಬೇಕು. ಅದೆಲ್ಲವನ್ನ ವಾಸನೆ ಆಗಿರ್ಬೋದು, ಅಥವಾ ಪಕ್ಕದಲ್ಲಿರೋ ವಸ್ತು ಆಗಿರ್ಬೋದು, ಅದನ್ನು ತೆಕ್ಕೊಳ್ಳುವಂಥ ಟೆಕ್ನಾಲಜಿ ಇದೆಯಲ್ಲ, ಆ ಟೆಲಿಸ್ಕೋಪ್ ಟೆಕ್ನಾಲಜಿ ಸೊಂಡಿಲಿನಲ್ಲಿದೆ. ನೀವೇ ಸುಮ್ಮನೆ ಅಬ್ಸರ್ವ್ ಮಾಡಿ. ನಮಗೆ 10 ಕೈ ಬೆರಳುಗಳಿದೆ. ನಮಗೂ ಒಂದು ನೀರನ್ನು, ನಮಗೆ ಒಂದು ಬೊಗಸೆ ನೀರನ್ನು ಒಂದು 30 ಸೆಕೆಂಡ್ ಇಟ್ಕೊಳ್ಳಿಕ್ಕಾಗಲ್ಲ, ಚೆಲ್ಲೋಗುತ್ತೆ. ಮತ್ತು ಕೆಲವು ಚಿಕ್ಕ ಚಿಕ್ಕ ವಸ್ತುಗಳನ್ನು ನಮಗಿಷ್ಟು ಇದ್ದರೂ ಕೂಡ ತೆಗಿಲಿಕ್ಕಾಗಲ್ಲ. ಆದರೆ ಆನೆ ಎಷ್ಟೇ ಚಿಕ್ಕ ಸೂಕ್ಷ್ಮ ವಸ್ತುವನ್ನು ಕೂಡ ತನ್ನ ಸೊಂಡಿಲಿನಲ್ಲಿ ತೆಗೆಯುತ್ತೆ. ಸಾಸಿವೆ ಕಾಳನ್ನು ಕೂಡ ಬೇಕಾದರೆ ತೆಗೆಯುತ್ತೆ. ಇದೊಂದು ಅದ್ಭುತ ತಂತ್ರಜ್ಞಾನ ಅಲ್ವಾ? ಮತ್ತು ನಿಮಗೀಗ ನಿಮಗೆ ಆರೋಗ್ಯ ಇದರಲ್ಲಿ ಆಸ್ಪತ್ರೆಗಳಲ್ಲಿ ನೋಡ್ಬೋದು ನಿಮಗೆ. ಆಸ್ಪತ್ರೆಗಳಲ್ಲಿ ರೊಬೊಟಿಕ್ ತಂತ್ರಜ್ಞಾನ ತುಂಬ ಇಂಪ್ರೂವ್ ಆಗ್ತಾ ಇದೆ ಈಗ. ಚಿಕ್ಕ ಚಿಕ್ಕ ಆಪರೇಷನ್‌ಗಳನ್ನು ಕೂಡ ಈ ರೋಬೋಟ್‌ಗಳು ಮಾಡ್ತವೆ. ಅದಕ್ಕೆ ಮೂಲ ಕಾರಣ ಆನೆಯ ಸೊಂಡಿಲಿನ ತಂತ್ರಜ್ಞಾನ. ಅಷ್ಟು ಸೂಕ್ಷ್ಮವಾಗಿ ಅದು ಆಪರೇಷನ್ ಹೇಗೆ ಮಾಡುತ್ತೆ ಅಂದರೆ, ಅದು ಇದರಿಂದ ನೋಡಿ ಮಾಡಿರುವಂಥದ್ದು. ಈಗ ನಿಜವಾಗಿ ಹೇಳಿ, ಈಗ ಮನುಷ್ಯರು ಬುದ್ಧಿವಂತರ ಅಥವಾ ಆನೆನ? ಈ ರೋಬೋಟಿಕ್ ತಂತ್ರಜ್ಞಾನವನ್ನು ಅದು ಎಷ್ಟೋ ವರ್ಷದ ಹಿಂದೆಯೇ ಅದು ರೂಢಿಸ್ಕೊಂಡಿದೆ. ಇನ್ನು ಕೊನೆಯದಾಗಿ ನಾವು ಈ ಇಂಜಿನಿಯರಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಆನೆಗಳು ಪ್ರಕೃತಿಯ ಅದ್ಭುತ ಇಂಜಿನಿಯರ್‌ಗಳಂತ ಕರೀತಾರೆ.
ಇಡೀ ಕಾಡು ಇರೋದೇ, ಕಾಡಿನ ಆರೋಗ್ಯ ಇರೋದೇ, ಕಾಡಿನ ಸಾಕಷ್ಟು ಪ್ರಾಣಿಗಳು ಬದುಕ್ತಾ ಇರೋದೇ ನಮ್ಮ ಈ ಇಂಜಿನಿಯರ್‌ಗಳಿಂದಾಗಿ, ಕಾಡಿನ ಇಂಜಿನಿಯರ್‌ಗಳಿಂದಾಗಿ. ನಿಮ್ಗೆ ಚಿಕ್ಕ ಒಂದು ಉದಾಹರಣೆನ ಹೇಳ್ತೀನಿ. ಯಾವ ರೀತಿ ಅವು ನೀರಿನ ಅಂಶಗಳನ್ನ ಪತ್ತೆ ಹಚ್ಚುತ್ತವೆ ಅಂದರೆ, ಸುಮಾರು ಒಂದು 20 ಕಿಲೋಮೀಟರ್ ದೂರದಲ್ಲಿ ಮಳೆ ಆಗ್ತಾ ಇದ್ದರೆ, ಅದು ಇಲ್ಲಿಂದ ಅದು ಮಳೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಅಂದ್ರೆ ತನ್ನ ಕಾಲಿನ ಕಂಪನಗಳಿಂದ, ಅದರಿಂದ ಭೂಮಿಯ ಮೇಲೆ ಬರುವಂಥ ಕಂಪನಗಳಿಂದ ಅದು ತಿಳ್ಕೊಳ್ಳುತ್ತೆ. ಮತ್ತೆ ಯಾವ ದಿಕ್ಕಿನಿಂದ ಗಾಳಿ ಬರುತ್ತೆ, ಆ ದಿಕ್ಕಿನಲ್ಲಿರುವ ನೀರಿನ ತೇವಾಂಶ ಇದೆಯಲ್ಲ, ಆ ತೇವಾಂಶದಿಂದ ಮಳೆ ಆಗೋದನ್ನ ಇವ್ರು ತಿಳ್ಕೊಳ್ತವೆ. ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಯಾಕಂದ್ರೆ ಆ ತೇವಾಂಶದ ಮೇಲೆ, ತೀವ್ರತೆ ಮೇಲೆ, ಸಾಂದ್ರತೆ ಮೇಲೆ ಆನೆಗಳು ನಿರ್ಧಾರ ಮಾಡ್ತವೆ. ತುಂಬಾ ಜಾಸ್ತಿ ಮಳೆ ಇದ್ದರೆ ಆ ಕಡೆ ಹೋಗದೆ, ಅದು ಸಿಡಿಲು, ಮಳೆ ಅದು ಗೊತ್ತಾಗುತ್ತೆ. ಒಂದು 20-25 ಕಿಲೋಮೀಟರ್ ದೂರದಿಂದನೇ ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಇದು ನಿಜವಾಗಿ ಒಂದು ಅದ್ಭುತ ತಂತ್ರಜ್ಞಾನ ಅಲ್ವಾ ಇದು? ಮತ್ತೆ ನೀರು ಅಷ್ಟೇ, ಬರಗಾಲ ಬೇರೆ ನೋಡಿ ಯಾವುದೇ ಪ್ರಾಣಿಗಳು ನೀರನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಅದು ಗೊತ್ತಾಗಲ್ಲ ಅದಕ್ಕೆ. ಸಾಕಷ್ಟು ಪ್ರಾಣಿಗಳಿಗೆ ಗೊತ್ತಾಗಲ್ಲ, ನೀರಿದ್ರೆ ಕುಡಿತೇವಷ್ಟೇ. ಆನೆ ಎಂಥ ಒಂದು ಅದ್ಭುತ ಇಂಜಿನಿಯರ್ ಅಂದ್ರೆ, ಅದು ಸುಮಾರು ಒಂದು ನೀರು ಇಲ್ಲ ಅಂದ್ರೆ ದಿನಕ್ಕೆ ಒಂದು 80 ಕಿಲೋಮೀಟರ್ ದೂರದವರೆಗೆ ಬೇಕಾದ್ರೆ ನಡೀತದೆ, ನೀರನ್ನ ಹುಡ್ಕೊಂಡು ಹೋಗುತ್ತೆ. ಅದು ಯಾವ ರೀತಿ ಹುಡುಕುತ್ತೋ ಅದು ಗೊತ್ತಾಗುತ್ತೆ. ನೀರು ಎಲ್ಲಿದೆ, ನೀರಿನ ಸೆಲೆ ಎಲ್ಲಿದೆ ಅಂತೇಳಿ ಗೊತ್ತಾಗುತ್ತೆ. ಈ ಬೇಸಿಗೆಯಲ್ಲೆಲ್ಲ ನೀವು ನೋಡಿರ್ಬೋದು, ಈ ನದಿಗಳೆಲ್ಲ ಬತ್ತಿ ಹೋಗಿರುತ್ತೆ. ಅಂಥ ನದಿಗಳನ್ನ ಅದು ಹುಡ್ಕೊಂಡೋಗಿ, ನದಿಯ ಕೆಳಗಡೆ ಎಷ್ಟೇ ಬರ ಬಂದಿದ್ರೂ ಕೂಡ ನೀರಿನ ಸೆಲೆ ಇರುತ್ತೆ. ಅದು ಅದನ್ನ ಪತ್ತೆ ಹಚ್ಚಿ ತನ್ನ ದಂತದಿಂದ ಅಲ್ಲೊಂದು ಗುಂಡಿ ತೆಗೆಯುತ್ತೆ ಅದು. ಗುಂಡಿ ತೆಗೆದು ಆ ನೀರನ್ನ ಸಂಗ್ರಹ ಮಾಡುತ್ತೆ. ಅದು ಎಷ್ಟೊಂದು ಶುದ್ಧವಾಗಿರುತ್ತೆ ಅಂದ್ರೆ, ನಿಮ್ಗೆ ಮರಳು ನೀರು ಮಿಶ್ರಿತ ಇರುತ್ತಲ್ಲ, ಮರಳು ಫಿಲ್ಟರ್ ಮಾಡುತ್ತೆ ನೀರನ್ನ. ಆ ನೀರು ತುಂಬ ಶುದ್ಧವಾದ ನೀರು ಅಲ್ಲಿ ಸಂಗ್ರಹ ಆಗುತ್ತೆ. ಆ ನೀರನ್ನ ಕುಡಿಯುತ್ತೆ, ಕುಡ್ದಾದ್ಮೇಲೆ ಹೋಗುತ್ತೆ. ಇಷ್ಟೇ ಕಥೆ ಮುಗಿಲಿಲ್ಲ. ಅಲ್ಲೆಲ್ಲ ಇತ್ತಲ್ಲ, ನೀರಿಲ್ಲದೆ ಆಮೆಗಳಾಗಿರ್ಬೋದು, ಹಕ್ಕಿಗಳಾಗಿರ್ಬೋದು, ಜಿಂಕೆಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಾಣಿಗಳಿರುತ್ತಲ್ಲ, ಆ ಎಲ್ಲ ಪ್ರಾಣಿಗಳಿಗೆ ನೀರಿನ ಸೆಲೆ ಅದು ರೆಡಿ ಮಾಡಿಕೊಟ್ಟಿರುತ್ತೆ. ಒಂದು ಚಿಕ್ಕದಾದ ಬಾವಿ ಥರನೋ, ಗುಂಡಿ ಥರನೋ ರೆಡಿ ಮಾಡಿಕೊಟ್ಟು ಹೋಗಿರುತ್ತೆ. ಆನೆ ಹೋದ್ಮೇಲೆ ಅವೆಲ್ಲ ಅದನ್ನ ಕುಡಿತೆ ಅದನ್ನ. ಎಂಥ ನೀರು ವಿಶೇಷ ಅಲ್ವಾ ಇದು? ಅದಕ್ಕೆ ನಾನು ಹೇಳ್ತಾ ಇರೋದು, ಆನೆಗಳ ಬಗ್ಗೆ ನೀವು ಎಷ್ಟೇ ಸಂಶೋಧನೆ ಮಾಡಿ, ಎಷ್ಟೇ ತಿಳ್ಕೊಳ್ಳಿ, ಅದು ಮುಗಿಯೋದೇ ಇಲ್ಲ. ಮನುಷ್ಯನ ಬಗ್ಗೆ ಸಾಕಷ್ಟು ಬೇಗ ಒಂದು 2 ನಿಮಿಷದಲ್ಲಿ ಮಾತಾಡಿ ಮುಗಿಸ್ಬೋದು. ಆನೆಗಳ ಬಗ್ಗೆ ನಾವು ನಿರಂತರವಾಗಿ ಮಾತಾಡ್ಬೋದು. ಮತ್ತೆ ಸಂಶೋಧನೆ ಕೂಡ ಸಾಕಷ್ಟು ನಡೀತಾ ಇದೆ. ನಮ್ಮ ಈಗೆಲ್ಲ ಟೆಕ್ನಾಲಜಿಗಳಿದೆಯಲ್ಲ, ಸಾಕಷ್ಟು ಟೆಕ್ನಾಲಜಿಗಳು ಬಂದಿರೋದು ಈ ಆನೆಗಳಿಂದಾಗಿ. ಹಾಗಾಗಿ ನಾವು ಆನೆಗಳನ್ನು ಗೌರವಿಸೋಣ. ಆನೆಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡೋದು ಬೇಡ. ನಾವು ಆನೆಗಳನ್ನು ಅದರ ಪಾಡಿಗೆ ನಾವು ಬಿಟ್ಬಿಡೋಣ. ಆನೆಗಳ ಟೆಕ್ನಾಲಜಿಯನ್ನ ನೋಡಿಕೊಂಡು ನಾವು ಕಲಿಯೋಣ ಅಂತೇಳಿ ನಾವು ಹೇಳ್ತೀವಿ. ಎಲ್ರಿಗೂ ಕೂಡ ನಮಸ್ತೆ.